ಅಲ್ಲ ಕಣೆ ಅವ್ನ ಪ್ರೇಮ ಏನೋ ದುಡ್ಡಿಗೆ ಬಂದಿದ್ನೆ. ಇಲ್ಲಪ್ಪ, ಇಲ್ಲಿಗೇನು ಬಂದಿಲ್ಲ. ಲತಮ್ಮರ ಮಂತಕ್ಕೆ ಹೋಗಿದ್ದ ದುಡ್ಡು ಕೇಳೋಕ್ಕೆ. ನಾನು ಅವಾಗ ಹೋದೆ. ಅವಾಗ ಮೋಟ್ರ್ ಕದ್ದೆಯವರು ಯಾರು ಅಂಬದು ಗೊತ್ತಾಗಲಿ ಅವಾಗ ಇದ್ದಾವೆ ಅಂತ ಮಾತಾಡ್ತಿದ್ದ. ಏ ಅವನಿಗೆ ಎಲ್ಲಿ ಗೊತ್ತಾಗುತ್ತಾಗ? ಅವಕ್ಕೆಲ್ಲ ಎಲ್ಲಿ ಗೊತ್ತಾಗುತ್ತೆ, ಅವು ಗೊತ್ತಾಗಲ್ಲ ಕಣ. ಅಂಥವೆಲ್ಲ ಗೊತ್ತಾಗಂಗಿದ್ರೆ ಇನ್ಯಾಕಾಗದ, ಅವ್ನಿಗೆ ಗೊತ್ತಾಗಲ್ಲ ಏನೂ. ಇವತ್ತು ಹೊಸದು ಮೋಟ್ರು ಪಂಪು ಎಲ್ಲ ತಂದು ತಿರುಗಿಬಿಟ್ಟವನಿ. ಅದಕ್ಕೆ ಇವತ್ತೆಲ್ಲ ಬಿಟ್ಟು ನೀರು ಹೊಡಿತಿದ್ನಂತೆ. ಅದಕ್ಕೆ ನಾನು ದುಡ್ಡು ಎಲ್ಲಿಂದ ತೆಗ್ದ ಅಂತ, ದುಡ್ಡಿಲ್ಲ ಅಂತಿದ್ನಲ್ಲ. ಅದಕ್ಕೆ ಎಲ್ಲಿಂದ ತೆಗ್ದ, ನಿನ್ನೇನ ಕೇಳಿದ್ನ, ಇಸ್ಕೊಂಡು ಹೋದ್ನ ಅಂತ ಕೇಳೋಣ ಅಂತ ಬಂದೆ. ಅಂತಾಗ ಯಾರ ಹಂಗಂದ್ರು, ಸೋಮಶೇಖರ್ ಹಂಗಂದ. ಏಣ ಹಿಂಗೆ ಆಲೇನಿ ಬಿಟ್ಬಿಟ್ಟು ಅನ್ಕೊಳ್ಳೋಣ ಅಂತ ಅವನು ಕರ್ಕೊಂಡು ಹೋಗಿದ್ನ ರಾತ್ರಿ ಹೊತ್ನಾಗ. ಅದಕ್ಕೆ ಸೋಮಂಗಂದ ಅಂತಾಗಿ, ಅಣ್ಣ ಆಲೇನಿ ಮೋಟ್ರ್ ಎಲ್ಲ ತಂದು ಬಿಟ್ಟವ್ರಿ ಅಂತ ಹೇಳಿ. ಅದನ್ನು ತಾಂಬ ಹೇಳ್ತೀನಿ ರಾತ್ರಿಗೆ ಹೋಗಿ ಅದನ್ನ ತಗೊಂಬಂದ್ರೆ ಗೊತ್ತಾಗದು. ನಮ್ಮ ತಕ್ಕ ಬರ್ಬೇಕು ಅವನು. ನಮ್ಮ ತಕ್ಕ ಬಂದು ದುಡ್ಡು ಕೊಟ್ಟಾರ ಬೆಲೆ ಏನು ಅಂತ ಅವ್ನಿಗೆ ಗೊತ್ತಾಗಬೇಕು. ಕಷ್ಟ ಕೊಡ್ತಾರಲ್ಲಪ್ಪ ಹೆಂಗೂ ಅಂತ ಹೇಳಿ ಗೊತ್ತಾಗಬೇಕು. ಸುಮ್ಮನೆ ಇವ್ರ ತಗ ಇದು ಕೊಡ್ತಾರೆ ಅಂತ ಅನ್ಕೊಂಡು ಬಿಡ್ತಿರ್ತಾನೆ ಅವನು. ಇವ್ರು ಪಾಪ ಕೊಡ್ತಾರಲ್ಲ, ಕಷ್ಟಕ್ಕೆ ಆಗ್ತಾರಲ್ಲ ಅಂತ ಹೇಳಿ ಅವ್ನಿಗೆ ಗೊತ್ತಾಗಬೇಕು. ಅದನ್ನು ತಾಂಬ ಹೇಳ್ತೀನಿ ರಾತ್ರಿಗೆ ಹೋಗಿ. ಅಲ್ಲ ಕಣಕ್ಕ, ಸುನಂದಮ್ಮವ್ರ ಮೋಟ್ರೂ ಆ ಟಿ ಸಿ ಎಲ್ಲ ತಗೊಂಬಂದವ್ರಮ್ಮ ಹೊಲ್ತ ಕಾಲೇನಿ ತಾಂಡು ಹೋದ್ರು ಇದ್ರಾಗ ಏರ್ಕೊಂಡು. ಆಲೆ ಬಿಟ್ಟವ್ರಂತ ಕಂಡ್ಲತ್ತಮ್ಮ. ಆಲೇನಿ ಎಲ್ಲ ಬಿಟ್ಟವ್ರಂತಿ. ನೋಡು ಬರ್ಲೇ ಇಲ್ಲ ನಮ್ತ ದುಡ್ಡು ಕೇಳಕ್ ನಿಂತ ಕೇಳಿರಾ? ಯಾರ ಹೇಳಿದ್ರು ನೀನು ಬಡ್ಡಿ ಕೊಡ್ತೀಯಂತೆ, ಕೊಡು ಅಂತ ಕೇಳಿರು. ಅದಕ್ಕೇನೆ ನಾನಿಲ್ಲ, ನಾನೆಲ್ಲ ಆನಂದಣೆ ಕೈ ಕೊಟ್ಟೀನಿ, ಆನಂದಣೆನೇ ಕೇಳ್ರಿ ಅಂತಂದೆ. ಕೇಳಲಿಲ್ವಲ್ಲ ನನ್ನ ಮಗ ಬಂದು. ಇದಾವ ತಡಿ ಇನ್ನು ಮಾಡ್ತೀನಿ. ರಾತ್ರಿ ಹೊಸ ಎತ್ತಿಗೆ ಬಂದ್ರೆ ಗೊತ್ತಾಗುತ್ತೆ. ಯೋಸ್ಪಟ್ಬಿಟ್ರು ತರಬೇಕು, ಗೊತ್ತಾಗುತ್ತೆ. ಮತ್ತೆ ತಾಕಂಬ ಇಲ್ಲಿ ಹೇಳ್ತೀನಿ, ತಾಕಂಬಂದ್ರೆ ಗೊತ್ತಾಗದಂತ ನನ್ನ ಮಕ್ಳಿಗೆಲ್ಲ. ದುಡ್ಡು ಕೊಡ್ತಾರಲ್ಲ ನಮ್ಮ ಸಮಯಕ್ಕೆ ಸರಿಯಾಗಿ. ಇಂಥವ್ರು ನಾವು ಹೆಂಗೆ ಇಕ್ಕಬೇಕು ಅಂಬೋದು ಗೊತ್ತಿಲ್ಲ. ಊರಾಗ ಯಾರನೇ ಆಗಲಿ ನಮ್ಮನ್ನು ಎಷ್ಟು ಜನ ಮಾತಾಡಿಸ್ತಾರೆ. ಅವನೇ ಹಂಗೆ ಮಾತಾಡಿದ್ದು. ನೀವು ಕೊಡೋದು ಬೇಡ, ಏನೂ ಬೇಡ ಅಂತ ಮಾತಾಡ್ತಾನೆ. ಬರೋಣ ಹೇಳ್ತೀನಿ. ಬಂದು ಕಾಲು ಹಿಡ್ಕೋಬೇಕು. ಆನಂದಣೆ ನೀನು ಬಿಟ್ಟರೆ ಗೊತ್ತಿಲ್ಲ ನನಗೆ ಅಂತ ಕಾಲು ಹಿಡ್ಕೋಬೇಕು. ತಗೊಂಬತ್ತೀನಿ ಹೇಳಿ. ಇವತ್ತು ರಾತ್ರಿಗೆ ಹೋಗ್ತೀನಿ ನಾನು. ಸೋಮ ಹೋಗ್ಬಿಟ್ರೆ ಸೋಮೇನು ಅವ್ನಿಗೆ ಮೋಟ್ರು ಸ್ಟಾರ್ಟ್ರು ಎಲ್ಲ ಮೋಟ್ರ್ ಇರ್ತದ, ಅವನು ಈಜಾಗಿ ಕಂಟ್ಕೊಂಡವ್ನಿ, ಬೇಗ ಎತ್ತು ಬಿಡ್ತಾನೆ. ಅದೆಷ್ಟು ಕೊಟ್ಟೆ ಹಳೆದೆಲ್ಲ ತಾಂಡೋಗಿ? ಅದೆಷ್ಟೆಷ್ಟು ಕಾಕ್ಸ್ಕೊಂಡ್ರಮ್ಮ. ಹೆಂಗದ್ಯಾ ಅದು ಬಡ್ಡಿ ಜೊತೆ ಸೇರಿಸಿಕೆ ಅನ್ನೋದು ಎಷ್ಟು ಆತ ಏನ? ಅದೊಂದು 50,000 ಐತಪ್ಪ. ಯಾರನ್ನ ಕೇಳಿದ್ರೆ ಕೂಡ ಅವಳು ಕೊಟ್ಟಿರೋದೊಂದು 50,000, 5,000 ರೂಪಾಯಿ ಬಡ್ಡಿ ಐತಿ. ನಿಂದೊಂದು ಅದು ಎಲ್ಲ ಒಂದೂವರೆ ಲಕ್ಷ ಐತಪ್ಪ. ಅದನ್ನ ಯಾರನ್ನ ಕೇಳಿದ್ರೆ ಕೊಡು. ಯಾರು ಕೇಳಲಿಲ್ವೇ? ಯಾರು ಕೇಳಲಿಲ್ಲಮ್ಮ. ಎಲ್ಲರೂ ಇಸ್ಕೊಂಡವ್ರೆ. 50,000 ಲಕ್ಷಗಟ್ಟಲೆ ಎಲ್ಲ ಇಸ್ಕೊಂಡವ್ರೆ. ಯಾರು ಕೇಳಿಲ್ಲ. ಬಂದ್ರೆ ಕೊಡೋಕ್ಕಾಗುತ್ತೆ ಹೇಳಿ, ಯಾರನ್ನ ಕೇಳಿರಿ. ಇಲ್ಲ ಅನ್ಬೇಡ, ಕೊಡು. ಯಾರನ್ನ ಕೇಳಿ. ನಾನು ಯಾಕಿಲ್ಲ ಅಂತೀನಿ, ಹೋಗು. ನಾನು ಹೆಂಗಾದ್ರೂ ಮಾಡಿ ಕೊಡ್ತೀನಿ. ನೀನು ಅಂತೀರ ಬ್ಯಾಂಕಿಗೆ ನಾವು ಹೋಗಿ ನಂದೊಂದು ಜೊತೆ ಕಿವಿಗಳ ಒಯ್ದಾವಲ್ಲ ಅವನಾದ್ರೂ ಇಕ್ಕಿ ತಗೊಬತ್ತೀನಿ. ಯಾಕಂದರೆ ಬ್ಯಾಂಕ್ನಾಗೆ ಬಡ್ಡಿ ಕಮ್ಮಿ. ಹೋಗಿ ಅಲ್ಲಿ ಇಕ್ತೀನಿ. ಒಡವೆ ಎಲ್ಲನ ತಂದು ನಾನು 3 ರೂಪಾಯಿ ಬಡ್ಡಿ ಹೆಂಗೆ ಕೊಡ್ತೀನಿ, 2 ರೂಪಾಯಿ 3 ರೂಪಾಯಿ ಹೆಂಗೆ. ಬ್ಯಾಂಕ್ನಾಗ ಕಮ್ಮಿ ಅಲ್ಲ ಬಡ್ಡಿ. ಅಲ್ವೇ? ಹಂಗೂ ಮಾಡ್ಬಾರ್ದು ಕಣಕ್ಕ. ಒಡವೆ ಎಲ್ಲ ಅಲ್ಲಿ ಇಕ್ಕಿಬಿಟ್ಟು ತಗೊಂಬಂದು ನಾವಿಲ್ಲಿ ಜಾಸ್ತಿ ಬಡ್ಡಿ ಕೊಡ್ಬೋದು. ನಂದು 8 ಒಡವೆ ಐತೆ. ನಾನು ಇಪ್ಪಟ್ಟು ಹಂಗೆ ಮಾಡ್ತೀನಿ. ಅದನ್ನೆಲ್ಲ ತಾಂಡ ಬ್ಯಾಂಕಿಗೆ ಇಕ್ಬಿಟ್ಟು ನಂದೀಗ ಹೆಚ್ಚು ಕಮ್ಮಿ ಒಂದು ನೆಕ್ಲೆಸ್ ಐತೆ, 2 ಹಳೆದೊಂದು ಸಾರ ಐತೆ. ಅದನ್ನೆಲ್ಲ ಇಕ್ಕಿರೆ ಇನ್ನೂ ಒಂದು 5-6 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಅವೆನ್ನ ಸಣ್ಣ ಸಣ್ಣ ಕಿವಿಗಳವ ಅವೆಲ್ಲ ಇದ್ದಾವೆ. ಅವನ್ನೆಲ್ಲ ಇಕ್ಕಿರೆ ದುಡ್ಡು ಕೊಡ್ತಾರೆ. ಅದಕ್ಕೆ ಅವನ್ನೆಲ್ಲ ಇಕ್ಬಿಟ್ಟು ತಗೊಂಬಂದು ಇಲ್ಲಿ 3 ರೂಪಾಯಿ ಬಡ್ಡಿ ಹೆಂಗೆ ಕೊಡೋದು. ಬ್ಯಾಂಕ್ನಾಗ ಕಮ್ಮಿ ಬಡ್ಡಿ 50 ಪೈಸಾನ ಏನೋ ಹಾಕ್ತಾರೆ, ಏನಪ್ಪ ಎಷ್ಟು ಹಾಕ್ತಾರ ಗೊತ್ತಿಲ್ಲ. ಒಟ್ಟಲ್ಲಿ ಕಮ್ಮಿ, 1 ರೂಪಾಯಿಗಿನ ಕಮ್ಮಿ ಏನೋ ಬ್ಯಾಂಕ್ನಾಗೆ. ಅದಕ್ಕೆ ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟೆಷ್ಟು ಏನು ಬಡ್ಡಿ ಹೆಂಗೆ ಹಾಕ್ತೀರಾ ಅಂತ ಹೇಳಿ ಕೇಳಿದ್ರೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಕಮ್ಮಿ ಇದ್ದೇ ಇರುತ್ತೆ ಬ್ಯಾಂಕ್ನಾಗೆ. ಅದಕ್ಕೆ ಅಲ್ಲಿ ಇಕ್ಕಿ ತಗೊಂಬಂದು ಇಲ್ಲಿ 2 ರೂಪಾಯಿ ಬಡ್ಡಿ ಹೆಂಗೆ ಕೊಡೋದು. ಮಸ್ತ ದುಡ್ಡು ಮಾಡ್ಕೋಬೋದಲ್ಲ. ಸುಮ್ಮನೆ ಒಡವೆ ಮನೆಗೆ ಇಕ್ಕೆ ಮತ್ಕಿನ ಅಲ್ವೇ? ಕಣಕ್ಕ ಹಂಗೆ ಮಾಡಿ ಸುಮ್ಮನೆ. ನಾನು ಬೇಕಾರೆ ನಂದು ಒಂದು ಸರನ್ನು ಒಂದು ಕೊಳ್ಚೇನು ಅದೆಲ್ಲ ಐತೆ. ಅದೊಂದು 2 ಲಕ್ಷಕ್ಕೆ ಇಕ್ಸ್ಕೊಂತಾರೇನಪ್ಪ ಅಲ್ಲೇ. ನಂದು ನಮ್ಮ ಅಮ್ಮ ಮಾಡಿಸ್ಕೊಟ್ಟಿದ್ರು, ಅದು ಕಿತ್ಕೊಂಡು ಹೋಯ್ತು ಮಾಂಗಲ್ಯ ಸರ. ಅದಕ್ಕೆ ಅದು 4 ಮಾಡಿಸ್ಕೊಂಬನ ಅಂತೀನಿ. ಅದು ಸಣ್ಣದಾಗೈತೆ. ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಅವ್ರೇನು ಕಿತ್ತಿರೋದು ಅದೆಲ್ಲ ಏನು ನೋಡಲ್ಲ. ಇಕ್ಕು ಒಂದು 2 ಲಕ್ಷ ಕೊಡ್ತಾರೆ. ಅದೊಂದು 2 ಲಕ್ಷ ದಿನ ಬಡ್ಡಿ ಜಾಸ್ತಿ ಆಗುತ್ತೆ. ಕುಕ್ಕಳಂಗ್ಲತ್ತಮ್ಮ, ನಿನ್ನ ಕಣ್ಣೆ ಮಾತಾಡ್ತೀಯ. ಕುಕ್ಕ ಇಲ್ಲಿ ಬಿಡತ್ಲಾಗ ಏನು ಕುಕ್ಕಮ್ಮನ ಬಿಡತ್ತ ಹೋಗ್ಲಿ. ಅವನು ಈರಣ್ಣ, ಇವರು ಪರಮೇಶಣ್ಣವ್ರು ಈರಣ್ಣ ನೀರುಳ್ಳಿ ಬೆಳೆದವನಂತೆ. ಹೋಗಿ ಒಂದು ಪ್ಯಾಕೆಟ್ ತಗೊಂಬರೋಗು. ಅವನು ದುಡ್ಡು ಇಸ್ಕೊಂಡವ್ನಿ. ನೀರುಳ್ಳಿ ಮಾರ್ದಾಗ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡವ್ನಿ. 50,000 ರೂಪಾಯಿ ಅವನು ಇಸ್ಕೊಂಡವ್ನಿ. ಹೋಗಿ ಒಂದು ಪ್ಯಾಕೆಟ್ ತಗೊಂಬರೋಗು. ತಗೊಬತ್ತೀನಿ ಹೇಳಿ. ಯಾಕೆ ಈರುಳ್ಳಿ ಇಲ್ವಿ? ಇದಾವೆ, ಬೆಳೆದವನಲ್ಲ, ದುಡ್ಡು ಇಸ್ಕೊಂಡವ್ನಿ. ಹೋಗಿ ತಗೊಬ. ಏನು ಒಂದು ಚೀಲ ಒಂದು ಪ್ಯಾಕೆಟ್ ನೀರುಳ್ಳಿ ದಿನ ಆಗ್ತವೆ. ದಿನ ಹಂಗಲ್ಲ ತಮ್ಮ ಬೆಳೆದಿರೋ ಕೊಟ್ಟಿದ್ದಿಲ್ಲ ತಮ್ಮ ದಿನ ಅದು ತಗೊಂಬರೋಗ. ಅವೇನು ಗೆಡ್ಡೆನೇನು ಆಗಲ್ಲ. ಹೋಗು. ಸರಿ ಆಯ್ತು ಹೇಳಿ. ಸೋಮನ್ ಕರ್ಕೊಂಡು ಹೋಗಿ ತಗೊಬತ್ತೀನಿ. ಈಗ ನೋಡೆಲ್ಲನ ಇವಾಗ ಅವನು ಇಸ್ಕೊಂಡವ್ನು ಈರಣ್ಣ ನಮ್ದು ದುಡ್ಡ 50,000ನ. ಒಂದು ಪ್ಯಾಕೆಟ್ ನೀರುಳ್ಳಿ ಕೊಡ್ತಾನೆ. ಎದ್ದಾಗ ಇವಳು ಗಿರ್ಜಮ್ಮ ಬದನೆಕಾಯಿ ತಂದು ಕೊಟ್ಟೋದ್ಲು. ಹಿಂಗೆ ಯಾರಾದರೂ ಕೊಡ್ತಿರ್ತಾರೆ ಕಣ್ಲ ತಮ್ಮ.
ನನ್ಗೆ ಯಾರು ಕೊಡೋದೇ ಇಲ್ಲ ಕಣಕ್ಕ. ನೀವು ಬೇರೆ ಊರ ಕೊಟ್ಟಿದ್ರಲ್ಲ ಬಡ್ಡಿನ, ಅದಕ್ಕೇನೆ ನನ್ಗೆ ಯಾರು ಕೊಡೋದೇ ಇಲ್ಲ. ಬಡ್ಡಿ ಕೊಟ್ಟವ್ರೆ ಅಂತ ಹೇಳಿ. ನೀನು ಕೊಟ್ಟವ್ರು ಅಂದರೆ ಹೇಳೋಡು, ನಿನಗೆ ದುಡ್ಡು ಉದ್ರಲ್ಲ. ನಮ್ಗಾದ್ರೆ ದುಡ್ಡು ಬಡ್ಡಿ ಎಲ್ಲ ಕೊಡ್ತಾರೆ. ನಿನಗೆಲ್ಲೋ ನೀನು ಕೊಟ್ಟರೆ ನೀನು ಉಸ್ಲು ಮಾಡ್ಕೊಂಬೋದು ಭಾಳ ಕಷ್ಟ ಆಗುತ್ತೆ. ಸುಮ್ಮನಿರು, ನಮ್ಮ ಅಯ್ಯಪ್ಪೆಲ್ಲ ಉಸ್ಲು ಮಾಡುತ್ತೆ. ಬೇರೆ ಊರ ಕೊಟ್ಟೈತಾ ನಿನ್ನ ದುಡ್ಡು? ಈಗ ಇಲ್ಲೇದೆಲ್ಲ ನಾವು ಕೊಟ್ಟಿದ್ದೀವಿ ನಮ್ಮ ದುಡ್ಡು, ಅಲ್ಲಿ ಬೇರೆ ಊರಾಗ್ರದ್ದೆಲ್ಲನ ನಿಂದು. ಅದಕ್ಕೇನೆ ಇವಾಗ ಸುಮ್ಮನೆ ನಿಂದಂಬದು ಗೊತ್ತಾಗೋದು ಬೇಡ. ಸುಮ್ಮನೆ ಹೊಟ್ಟೆ ಊರಿ ಜನಗಳಿಗೆ ನಾವಾದರೆ ಬಡ್ಡಿ ಕೊಡ್ತಾರಪ್ಪ ಅನ್ನೋದೊಂದು ನಮಗೊಂದು ಭಯ ಐತೆ ನಮ್ಮ ಮೇಲೆ ಜನಗಳಿಗೆ. ಹೂನಕ್ಕ, ಅದೇನೋ ನಿಜಾನೇನೆ. ಹೆಂಗೆ ಅತ್ಲಾಗೆ ಬಿಡು, ನೀವಿರೋದಕ್ಕೆ ಎಷ್ಟೋ ವಾಸಿ ಜನಗಳಿಗೆ ಬಡವ್ರ ಬಗ್ರಿಗೆಲ್ಲ ಅನುಕೂಲ ಆಗೈತಿ. ಮತ್ತು ಇವತ್ತು ಕೊಡೋರು ಯಾರು ಇದ್ದಾರಮ್ಮ? ಕೊಡೋರು ಯಾರು ಇದ್ದಾರೆ ಹೇಳು? ಇವಾಗ ಅಲ್ಲೂ ಇಲ್ಲೂ ತಗೊಂಡ್ರೆ ವಾರ ವಾರ ಕಟ್ಟಬೇಕು, ಎಷ್ಟು ಕಷ್ಟ ಐತೆ ಜನಗಳಿಗೆ. ಇವಾಗ ಪಾಪ ನಮ್ಮ ತಕ್ಕ ಬಂದು ಕಷ್ಟ ಅಂದಾಗ ಪಾಪ ಇವಳು ಶಿವಲಿಂಗಮ್ಮ ಅವ್ರ ಮೊಮ್ಮಗಳಿಗೆ ಚೆನ್ನಾಗಿರ್ಲಿಲ್ವಂತೆ. ಬಂದು ಯಾಕೆ ದುಡ್ಡು ಕೊಡೋಕೆ ರುದ್ರಕಾಯಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಲು. ಅಂಥ ಸಮಯದಾಗ ಯಾರು ಕೊಡ್ತಾರೆ ಹೇಳು? ನಮ್ಮಂತಾರೆ ಕೊಡ್ತೀವಿ, ಬಡ್ಡಿ ಕೊಡ ಅಂತಾರು. ಅದಕ್ಕೇನೆ ಕೊಟ್ಟು ಕಳಿಸ್ತೇವೆ, ಹೋಗಮ್ಮ ಫಸ್ಟ್ ಆಸ್ಪತ್ರೆಗೆ ತೋರಿಸು ಅಂತ ಹೇಳಿ. ಯಾರು ಕೊಡಲ್ಲ ಇವಾಗ. ದುಡ್ಡು ಇಕ್ಕೇಂಡ್ರು ಎಲ್ಲ ಪಡ್ವೆ ಮಾಡಿಸ್ತಾರೆ, ಯಾರು ಕೊಡಲ್ಲ. ನಮ್ಮಂತಾರೆ ಕೊಡೋದು. ಇವಾಗ ನಾವು ಕೊಟ್ಟಿದ್ದೀವಂದರೆ ನಮ್ಗೊಂದು ಮರ್ಯಾದೆ ಕೊಡ್ಬೇಕು ಅವರು. ಎಲ್ಲರೂ ಕೊಡ್ತಾರ. ಪ್ರೇಮ್ ಒಬ್ಬನೇ ನೋಡಿ ಮಾತಾಡಿದ್ದು. ಅವ್ನು ಬರ್ಬೇಕು ತಡಿ, ಅವ್ನು ನಮ್ಮ ತಕ್ಕೆ ಸುತ್ತಾರ್ಕೊಂಡು ಬರ್ತಾನೆ. ಸುತ್ತಾರ್ಕೊಂಡು ಬರಲಿಲ್ಲ ಅಂದ್ರೆ ಕೇಳ್ರ ಆದ್ರೆ ಹೊತ್ನಾಗ ಹೋಗಿ ಎಪ್ಕೊಂಬಂದ್ರೆ ಯಾಕೆ ಕೇಳ್ತಾರೆ? ಅವ್ನು ಬಿಡ್ಲೇಳು ಇನ್ನೊಂದು ಪಟ್ಟು ಬಾಯಿ ಬಿಡ್ಕೋಬೇಕು, ಎದ್ದ ಕೂಕೊಂಡು ಲಬ್ಬನ. ಮತ್ತು ನಾವು ಏನು ಕಷ್ಟಕ್ಕಾಗಲ್ಲಮ್ಮಂಗೆ ನಾವು ಅವತ್ತು ಬೋರ್ ಹಾಕಿಸ್ದಾಗ 50,000 ಸಾಲ್ಟೇಜ್ ಬಂದೈತೆ ಕೊಡು ಅಂತ ಹೇಳಿ ಮೋಟ್ರು ಸ್ಟಾರ್ಟ್ರು ಎಲ್ಲ ತರಕಂತ ಕೊಟ್ಟಿದ್ದೀವಿ. ಇಸ್ಕೊಂಡಾನು ಎಳ್ಳೀರು ಕಿತ್ತಿದ್ದು ಕೇಸ್ ಮಾತಾಡ್ದ. ನಾವು ಅವತ್ತು ಕಷ್ಟಕ್ಕಾಗಿದ್ದೀವಿ ಅಂತಂದರೆ ಅವನಿವತ್ತು ಎಳ್ಳೀರು ಕಿತ್ತರೆ ಸುಮ್ಮನಿರ್ಬೇಕಾಗಿತ್ತು. ಅವ್ನು ಯಾಕೆ ಮಾತಾಡಬೇಕಾಗಿತ್ತು? ಹೇಳಿ ಮಾತಾಡಬಾರ್ದಂಗೆಲ್ಲನ ಹೇಳಿ ಗೊತ್ತಾಗಲ್ಲ ಅವ್ರಿಗೆ, ಮಾತಾಡ್ತಾರೆ. ಬಾ ಕುತ್ಕೊ ಬರ್ಲತ್ತ, ನಿನ್ಕಂಡೆ ಇದೆಯಬ್ಬಾ. ಅಯ್ಯೋ ನಿನ್ಕೊಂಡಿದೆಯಲ್ಲತ್ತ ಬಾ. ಬಿಡಕ್ಕಾತ್ಲಾಗಿ ನಿನ್ಕಂಡೆ ಇರ್ತೀನಿ. ನನಗೆ ಕುತ್ಕೊಂಡು ಇವಾಗ ಒಂಥರ ಇದಾದಂಗೆ ಆಗ್ಬಿಟ್ಟೈತು ಕತ್ಲಾಗಿ. ಕಾಲಕ್ಕ ಹಿಡ್ಕೊಂಡಂಗೆ ಆಗ್ತಾವೆ. ನೀನಂದರೆ ಬಡ್ಡಿಗೆ ಅದಕ್ಕೆ ಓಡಾಡ್ತಿರ್ತೀಯಲ್ಲ ಅವ್ರ ಮಂತಕ್ಕೆ, ಅದಕ್ಕೆ ನೀನು ಸ್ವಲ್ಪ ತೆಳ್ಳಗಿದೆಯಾ, ನಾನು ಸ್ವಲ್ಪ ದಪ್ಪಗೆ ಬೇರೆ ಇದ್ದೀನಿ. ಕಾಲಕ್ಕ ಹಿಡ್ಕೊಂಡಂಗೆ ಆಗ್ತಾವೆ. ವಾಕ್ ಮಾಡು, ಬೆಳಗ್ಗೆ ಟೈಮ್ ಎದ್ದು 5 ಗಂಟೆಗೆ ಎದ್ದು ವಾಕ್ ಮಾಡು, ಮತ್ತು ಸಾಯಂಕಾಲ ಸ್ವಲ್ಪ ಹೊತ್ತು ವಾಕ್ ಮಾಡು. ವಾಕ್ ಮಾಡಿದ್ರೆ ಸರಿಯಾಗುತ್ತೆ. ಹಾಗೆ ನೋಡು, ಬಡ್ಡಿ ಕೊಡೋರು ಕೂತ್ಕೊಂಡಿದ್ದಾಗೇನೆ ಹೆಂಗೆ ಜೀವನ ಮಾಡ್ಬೋದು ಅಂತ ಹೇಳಿ. ನಮ್ದೇನು ಅದೃಷ್ಟ ಅಲ್ವೇನಲ್ಲತ್ತ? ಹೂನಕ್ಕ, ಭಾಳ ಅದೃಷ್ಟ ಬಿಡು. ಈಗ ಎಷ್ಟು ಕಷ್ಟ ದುಡ್ಡು ದುಡಿಯೋದು ನಮ್ದು. ಹೆಂಗೆ ಮೊದಲಾಗೆ ಇನ್ನೊಂದು 20,000 30,000 ಐತೆ ನಮ್ಮ ಮನೆಯಾಗೂ. ಅದಕ್ಕೆ ನಾನು ಏನೋ ಖರ್ಚಿಗೆ ಬೇಕು ಅಂತ ಇಕ್ಕೊಂಡಿದ್ದೀನಿ. ದುಡ್ಡು ಮುಗ್ಸಕ್ಕೆ ಹೋಗ್ಬೇಡ ಕಣೆ. 30,000 ಐತೆ, ಅದ್ರ ಜೊತೆಗೆ 20,000 ಹಾಕಿ ತಿರ್ಗಾ 50,000 ಕೊಡು. ಅಲ್ಲಿ ಬೆಳೀತಾ ಹೋಗೋದು ದುಡ್ಡು. ಅದ್ರಾಗ ನೀನು ತಿರ್ಗಾ ಚಿಲ್ಲರೆ ಮಾಡಿಸಿದ್ರೆ 30,000ದಾಗ ತಿರ್ಗಾ ನೀನು 1,000 2,000 ಬಳಸ್ಕೊಂಡ್ರೆ ತಿರ್ಗಾ ಅದು ಸರಿಯಾಗಲ್ಲ. ನೀನು ಏನಾನ ಹೊರಗಿಂದು ಬೇರೆ ದುಡ್ಡು ಬಳಸ್ಕೊ, ಚಿಲ್ಲರೆ ಇರುತ್ತಲ್ಲ ಅದನ್ನು ಬಳಸ್ಕೊಂಡಿರು. ದೊಡ್ಡ ಮುಗ್ಸಕ್ಕೆ ಹೋಗ್ಬೇಡ. ಸರಿ ಆಯ್ತು ಹೇಳಕ್ಕ, ಒಳ್ಳೆ ಐಡಿಯಾ ಕೊಡ್ತೀಯಕ್ಕ. ನಿನ್ನಷ್ಟು ಐಡಿಯಾ ಇದ್ದರೆ ಚೆನ್ನಾಗಿ ದುಡ್ಡು ಮಾಡ್ಬೋದು ಕಣಕ್ಕ, ಚೆನ್ನಾಗಿ ದುಡ್ಡು ಇಟ್ಕೋಬೋದು ಅಲ್ವೇ? ಅಂದರೆ 30,000 1,000 2,000 ಕಮ್ಮಿ ಮಾಡಿಬಿಟ್ರೆ ಅಲ್ಲಿಗೆ 28,000 ಆಗುತ್ತೆ. 30,000 ಉಳಿಸ್ಬೇಕು. ಅದ್ರ ಜೊತೆಗೆ 20,000 ಹಾಕಿದ್ರೆ 50,000 ಆಗುತ್ತೆ. ನಿಜ ನೀನು ಹೇಳೋದು, ದೊಡ್ಡ ಮುಗಿಸ್ಬಾರ್ದು ಅಂತ ಹೇಳಿ. ನಾನು ಹಂಗೆ ಮತ್ತೆ ಈಗ 500 ರೂಪಾಯಿ ನೋಟ್ ಐತೆ ಅಂದರೆ ಅದನ್ನು ನಾನು ಚಿಲ್ಲರೆ ಮಾಡಿಸಲ್ಲ. 500 ರೂಪಾಯಿ ನೋಟ್ ಚಿಲ್ಲರೆ ಮಾಡಿಸೋಲ್ಲ, ಅದು ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಯಾರು ತಗೋಣ 10 ರೂಪಾಯಿ 20 ರೂಪಾಯಿ ಯಾರನ್ನು ಬಡ್ಡಿ ಇಸ್ಕೊಂಡಿರ್ತಲ್ಲ ಅವ್ರ ಇಸ್ಕೊಂತೀನಿ. ಅದು 10 ರೂಪಾಯಿಗಂತ ನಾವು ಚಿಲ್ಲರೆ ಮಾಡ್ತೀರಾ, ಅದೆಲ್ಲ ಉಲ್ಟಾ ಆಗುತ್ತೆ, ಏನು ಸಿಗೋದೇ ಇಲ್ಲ. ಅದಕ್ಕೇನೆ ಕಣಕ್ಕ, ಒಳ್ಳೆ ಐಡಿಯಾ ನಿಂತು. ರುದ್ರಕ್ಕೊಂದು ಒಳ್ಳೆ ತಲೆ. 20,000 ದೊಡ್ಡ ಮುಗಿಸ್ಬೇಡ, ದೊಡ್ಡ ಹಂಗೆ ಕುಡ್ಕೋಬೇಕು, ಹಂಗಾದ್ರೆ ದುಡ್ಡು ಕುಡ್ಕೋಕ್ಕಾಗೋದು ಅಂತ ಹೇಳುತ್ತೆ. ಮತ್ತೆ ಇವಾಗ 30,000 ನಾನು 1,000 2,000 ಬಳಸ್ಕೊಂಡ್ರೆ ಅದು ಇದಾಗ್ಬಿಡುತ್ತೆ. ಅವ್ರ ಜೊತೆಗೆ 20,000 ಸೇರಿಸಿ ದುಡ್ಡು ಬಡ್ಡಿ ಕೊಟ್ಟರೆ ಬಡ್ಡಿ ಬರುತ್ತಲ್ಲ, ಇನ್ನೂ ಚೆನ್ನಾಗಿ ದುಡ್ಡು ಮಾಡ್ಬೋದಲ್ವೇ? ನಿಮ್ಮ ಅಕ್ಕನ ಒಳ್ಳೆ ಐಡಿಯಾ ಹೇಳುತ್ತೆ. ನೋಡ್ತಾ ಇರ್ರಿ, ನೆನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.